ಹಾಯ್ ಹಲೋ ದೇಕೋ ಹೇಗುಂಟು 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 ಸೂಪರ್ ಎಂಚುಂಡು ಸೂಪರ್ ಉಂಡಾಗಾಯ್ತಾ ಸೋರಾತ ಇದ್ರೊಳಗೆ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ದ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯೊಂದಿಗೆ ಬಂದಿದ್ದೇವೆ. ಅದು ಎಂತ ಅಂತ ಯಾರು ಮಾಡ್ತಾರೆ ನೋಡಿ ಅವರೇ ಹೇಳ್ತಾರೆ. ಅದಕ್ಕಿಂತ ಮೊದಲು ನಾನು ಮನೆಯಲ್ಲಿ ಸಾಮಾನ್ಯವಾಗಿ ಎಲ್ಲ ಹೆಂಗಸರಿಗೆ ಒಂದು ಸಮಸ್ಯೆ ಏನಂದರೆ ಬ್ರೇಕ್ಫಾಸ್ಟ್ ಇದೆ. ಲಂಚ್ ಹೇಗೂ ಮಾಡಿ ಹೋಗ್ತದೆ, ಆದರೆ ಬ್ರೇಕ್ಫಾಸ್ಟ್ ಮಾಡುವುದು ನಾವು ಮೊದಲೇ ರಾತ್ರಿಯೇ ಯೋಚನೆ ಮಾಡಿ ಅದಕ್ಕೆಲ್ಲ ಪ್ರಿಪೇರ್ ಮಾಡಿ ಮಲಗಬೇಕು. ಯಾಕೆಂದರೆ ಎದ್ದ ಕೂಡಲೇ ಬ್ರೇಕ್ಫಾಸ್ಟ್ ಎಲ್ಲ ಮಾಡಬೇಕಲ್ಲ. ಸೊ ಹಾಗೆ ಅದಕ್ಕೋಸ್ಕರ ನಾವು ಇವತ್ತೊಂದು ಬ್ರೇಕ್ಫಾಸ್ಟ್ ರೆಸಿಪಿಯೊಂದಿಗೆ ನಿಮ್ಮೊಟ್ಟಿಗೆ ಶೇರ್ ಮಾಡುವಂತ. ಹಾಗೆ ಯಾರು ಮಾಡ್ತಾರೆ ಅಂತ ಸಹ ಅದು ಸಹ ನಾನು ನಿಮಗೆ ಹೇಳ್ತೇನೆ, ಬನ್ನಿ. ಸೊ ಬನ್ನಿ, ಯಾರು ಏನು ಮಾಡ್ತಾ ಇದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಸೊ ನೋಡಿ ಯಾರು ಏನು ಮಾಡ್ತಾ ಇದ್ದಾರೆ. ಹಾಯ್ ನೋಡಿ, ಈಗ ತುಂಬಾ ದಿನದ ನಂತರ ಊರಿನಿಂದ ಬಂದು ಏನ್ ಮಾಡ್ತಾ ಇದ್ದೆ ಅಂತ. ಈಗ ನಾವು ಏನ್ ಮಾಡುದು, ಒಂದು ಪರೋಟ, ಆಲೂ ಪರೋಟ. ಸೊ ನಮ್ದೀಗ ಸ್ಪೆಷಲ್ ಆಲೂ ಪರೋಟ ಇವತ್ತು ಬ್ರೇಕ್ಫಾಸ್ಟಿಗೆ ಮಾಮಿ ಮಾಡ್ತಾ ಇದ್ದಾರೆ. ತುಂಬ ಜನ ಕೇಳ್ತಾ ಇದ್ರು ನಿಮ್ಮನ್ನು, ಎಲ್ಲಿ ಹೋಗಿದ್ದಾರೆ ಅಂತ. ನಾವು ಊರಿಂದ ಬಂದ ಮೇಲೆ ಏನು ಮಾಡಲೇ ಇಲ್ಲಲ್ಲ. ಸೊ ಇವತ್ತು ಆಲೂ ಪರೋಟ ನಮ್ಮದು ಸ್ಪೆಷಲ್. ಅಂದ್ರೆ ನಾವು ಇವತ್ತು ನಷ್ಟ ಅಂದ್ರೆ ನಮ್ಮ ತಿಂಡಿಗೆ ಆಲೂ ಪರೋಟ ಇವತ್ತು. ಅದು ಹೇಗೆ ಮಾಡುದು ಅಂತ ನಿಮಗೆ ಗೊತ್ತಿರ್ಬೋದು, ಆದ್ರೆ ನಾವು ಸಹ ಕೆಲವರು ಹೇಗೆ ಮಾಡುದಂದ್ರೆ, ನೀವು ಈಗ ಏನು ಫ್ರೈ ಮಾಡ್ತೀರಲ್ಲ ಹಾಗೆ ಮಾಡುವುದಿಲ್ಲ, ಸಿಂಪಲ್ ಆಗಿ ಮಾಡುದು. ಹಾಂ ಸಾಕು, ಬಂದ್ ಮಾಡಿ. ಸೊ ಹಾಗೆ ನೀವು ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತೀರಲ್ಲ, ಅದನ್ನು ತೋರಿಸುವ ಏನೇನು ಹಾಕ್ಬೇಕು, ಅದಕ್ಕೆ ಏನ್ ಮಾಡ್ಬೇಕಂತ ನಾನು ತೋರಿಸ್ಕೊಡ್ತೇನೆ ಈಗ. ಸೊ ಮೊದಲಿಗೆ ನೀವೀಗ ಚಪಾತಿ ಅಟ್ಟ ಇದಾಯ್ತು, ಈಗ ಕಲಸಿ ಅದಕ್ಕೆ ಏನೆಲ್ಲ ಹಾಕಿದ್ದೀರಿ? ಏನಿಲ್ಲ, ಉಪ್ಪು ಮಾತ್ರ, ಚೂರು ಎಣ್ಣೆ ಸತತ ಹಾಕ್ಸಿದಿಲ್ಲ. ಹಾಂ, ಉಪ್ಪು ಮತ್ತೆ ಗೋಧಿ ಹಿಟ್ಟು ಅಷ್ಟೇ. ಸೊ ಬನ್ನಿ ನೋಡುವ ಹೇಗೆ ಮಾಡುದಂತ. ಇನ್ನು ಈಗ ನೋಡಿ ನೀವು ಏನೆಲ್ಲ ಮಾಡ್ತೇವಂತ. ಈಗ ಅದನ್ನ ಒಂಚೂರೆಲ್ಲ ತಯಾರಿ ಇಲ್ಲಿ ಇಟ್ಟಿದೆಲ್ಲ ತಯಾರಿ ಮಾಡಿ. ಹಾಂ, ಇದು ಎಂತ ಮಸಾಲಕ್ಕೆಯಾ? ಹಾಂ, ಇದೀಗ ಒಂಚೂರು ಮಸಾಲ ಮಾಡ್ಬೇಕಾ. ಟೊಮಟ ಮತ್ತೆ ಹಸಿಮೆಣಸಿನಕಾಯಿ ಮತ್ತೆ ಶುಂಠಿ, ಬೆಳ್ಳುಳ್ಳಿ ಮತ್ತೆ ಹಿಂಗ್ ಇದೆಂತ? ಹಿಂಗ್ ಹಾಕಿಲ್ಲ. ಇದು ಟೇಸ್ಟಿಗೆ ತಕ್ಕ ಒಂಚೂರು ಬೆಲ್ಲ ಮತ್ತೆ ಮೇನ್ ಇಂಗ್ರೀಡಿಯೆಂಟ್ಸ್ ಇದು ನೋಡಿ, ಬಟಾಟೆ ನಾವು ಬೇಯಿಸಿ ಇಟ್ಟಿದ್ದೇವೆ. ಬಟಾಟೆ ನೋಡಿ ಬೇಯಿಸಿ ಇಟ್ಟಿದ್ದಾರೆ. ಕೀಸ್ಬೇಕು, ಅದು ಒಂದು ಹೋಳೋಳೆ ಇರಬಾರ್ದು. ಈಗ ಕೀಸು ನೀನು. ಸೊ ಈಗ ಬಟಾಟೆ ಕೀಸ್ತಾ ಇದೆ ನೋಡಿ. ಅಲ್ಲ, ಬಟಾಟೆ ಕೀಸಿಲು ಸಬಹುದು, ನಾವು ಸ್ಮ್ಯಾಶ್ ಮಾಡಬಹುದಲ್ಲ. ಕೀಸಿದ್ರೆ ಸ್ವಲ್ಪ ಒಳ್ಳೇದು. ಅದ್ರಲ್ಲಿ ಒಂದು ತುಂಡು ಹೋಳೆಲ್ಲ ಇರುದಿಲ್ಲ. ತುಂಡು ಹೋಳೆಲ್ಲ ಇರುದಿಲ್ಲಲ್ಲ, ಅದು ಒಂಚೂರು ಕೀಸಿದ್ರೆ ಒಂದೇ ಲೆಕ್ಕ ಎಲ್ಲ ಬೀರುತ್ತೆ. ಸೊ ನಾವೀಗ ಕೀಸ್ತಾ ಇದ್ದೇವೆ. ಕೀಸ್ ಪಟಾಪಟ್ ಕೀಸ್, ಪಟಾಪಟ್. ಒಂದು ಒಳ್ಳೆ ಟೊಮೆಟ ಹಾಕ್ತಿದ್ರೆ ಸ್ವಲ್ಪ ಲಿಂಬು ಹಿಂಡಿದ್ರೆ ಸಾಕು ಅದಕ್ಕೆ. ಮಸಾಲೆ ಲಿಂಬು ಅಂದ್ರೆ ಒಂಚೂರು ಹುಳಿ ಅಂಶ ಏನಾದ್ರು ಬೇಕು. ಮತ್ತೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಬೇಕಲ್ಲ? ಜಾಸ್ತಿ ಬೇಕು. ನಾನು ಸ್ವಲ್ಪ ಇಟ್ಕೊಂಡಿದ್ದೆ, ಸಾಕು. ಈಗ ನಾವು ಮಸಾಲ ಮಾಡುವಲ್ಲ. ಹೆಚ್ಚು ಬಚ್ಚತ್ತ ಜೋಕ್ಲೆ ಐಗೊಂಚೂರು ದೆತ್ತಿಕ ಮಸಾಲೆ ಪಾಡು ಒಂದು ಮುಂಚೆ ಪುಡಿ ಪಾಡು ಒಂದು ತುಂಬ ಜೋರು ಎತ್ತಿಕ. ಸೊ ಆಲೂ ಪರಾಟ ಮಾಡ್ಲಿಕ್ಕೆ ಮೊದಲು ನಾವೀಗ ಮಸಾಲ ರೆಡಿ ಮಾಡಬೇಕು. ಸೊ ಬನ್ನಿ ನೋಡುವ ಏನೆಲ್ಲ ಮಸಾಲಕ್ಕೆ ಏನೆಲ್ಲ ಬೇಕು ಅಂತ ನೋಡುವ. ಸೊ ಮಸಾಲಕ್ಕೆ ಈಗ ರೆಡಿ ಮಾಡ್ತಾ ಇದ್ದಾರೆ ಮಾಮಿ.
ಗುದ್ದಿ ತಗೊಳ್ಬೇಕು. ಯಾವುದೆಲ್ಲ ಗುತ್ತೀರಿ? ಈಗ ಬೆಳ್ಳುಳ್ಳಿ ಒಂದು ಎಷ್ಟು ಬೇಕು ಬೆಳ್ಳುಳ್ಳಿ? ಬೆಳ್ಳುಳ್ಳಿ ಒಂದು 7-8. ಅದು ಎಷ್ಟು ಬಟಾಟೆ ಇತ್ತು ಅದರ ಲೆಕ್ಕ. ಜಾಸ್ತಿ ಇದ್ರೆ ಜಾಸ್ತಿ, ಕಮ್ಮಿ ಇದ್ರೆ ಕಮ್ಮಿ. ಮತ್ತು ಸ್ವಲ್ಪ ಒಂದು 5-6 ಪೀಸು ಶುಂಠಿ, ಮತ್ತು 4 ಹಸಿಮೆಣಸಿನಕಾಯಿ. ಕಮ್ಮಿ ಬೇಕಾದವರು, ಮಕ್ಕಳಿಗೆಲ್ಲ ಮಾಡುವವರು ಕಮ್ಮಿ ಹಾಕ್ಬೋದು. ಕಮ್ಮಿ ಹಾಕ್ಬೋದು. ಇದನ್ನು ಸ್ವಲ್ಪ ಉಪ್ಪು ಹಾಕಿ ಗುದ್ದುತ್ತೆ. ಸ್ವಲ್ಪ ಉಪ್ಪು ಹಾಕಿ ಬೇಗ ಸಣ್ಣ ಉಪ್ಪು ಹಾಕಿ ಕಲ್ಲುಪ್ಪು ಹಾಕಿ ಗುದ್ರೆ ಇದು ಬೇಗ ಸಣ್ಣ. ನಮ್ಮ ಹತ್ರ ಈಗ ಸ್ವಲ್ಪ ಕ್ವಾಂಟಿಟಿ ಇರೋದ್ರಿಂದ ನಾವು ಕಲ್ಲಲ್ಲಿ ಗುದ್ದುತ್ತಾ ಇದೆ, ಮಾಡ್ಬೋದು. ವಾಟಿಯಲ್ಲಿ ಒಂಚೂರು ಅಂದ್ರೆ ತರ್ತರೆ ಹಾಕ್ಬೇಕು, ಸಣ್ಣ ಹಾಕ್ಬೇಕು. ಸೊ ನೋಡಿ, ಬಟಾಟೆ ಕೀಸಿ ಆಯ್ತು ನೋಡಿ. ಬಟಾಟೆ ಕೀಸಿ ಆಯ್ತು. ಇದು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿತ್ತು, ಮತ್ತೆ ಕಡೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರೆ ಸರಿ. ಇದು ನೀವು ಬಟಾಟ ಬೇಯುವಾಗ ಉಪ್ಪು ಹಾಕ್ಲಿಲ್ವಾ? ಇಲ್ಲ, ಬೇಯುವಾಗ ಬೇಡ. ಇದು ಗುದ್ದಲ ಸಣ್ಣ. ತುಕೆ ಏನ್ ಗುದ್ದುವೆ. ಈಗ ನೋಡಿ ಎಷ್ಟು ಒಳ್ಳೆ ಗುದ್ದಿದಾಗ ಇಷ್ಟು ಲಾಯ್ಕ್ ಆಯ್ತು. ಈಗ ಆಗ್ಬೇಕು. ಪೇಸ್ಟ್ ಸಾಕ್ಬಾರ್ದು, ಮಾಡಬಾರ್ದು. ಈಗ ನೋಡಿ ಈಗ ತರಿ ಆಗಿ ಸರಿ ತೋರ್ತಾ. ಸರಿ ತರಿ ಆಗ್ಬೇಕಲ್ಲ. ಒಂಚೂರು ಎಣ್ಣೆ ಹಾಕಿ, ಹೆಚ್ಚು ಎಣ್ಣೆ ಹಾಕೋಕಾಗ, ಹೆಚ್ಚು ಎಣ್ಣೆ ಹಾಕಬಾರ್ದು. ಚೂರೇ ಎಣ್ಣೆ, ಹೆಚ್ಚು ಎಣ್ಣೆ ಹಾಕಿದ್ರೆ ಜಾರಿ ಹೋಗ್ತದೆ. ಸೊ ಎಣ್ಣೆ ಹಾಕ್ತಾ ಇದ್ದೀವಿ. ಒಂದೇ ಚೂರು, ಒಂದು ಚಮಚ ಅಷ್ಟೇ, ಹೆಚ್ಚು ಹಾಕ್ಬಾರ್ದು. ಚೂರು ಕಾಯಿ ಅಂದ್ರೆ ಇದು ಹಸಿ ವಾಸನೆ ಎಲ್ಲ ಹತ್ತು ಫ್ರೈ ಮಾಡಿ. ಇಲ್ಲ ಅದಕ್ಕೆ ಹಾಕಿದ್ರೆ ಎಲ್ಲ ಹಸಿ ವಾಸನೆ. ಹೌದೌದು. ಇದು ಹಾಕ್ತೆ ಈಗ. ಹಾಕಿ. ಅಂದ್ರೆ ನಮ್ದೊಂದು ಸಪ್ರೇಟ್, ಇಲ್ಲಾದ್ರೆ ಎಲ್ಲ ಒಂದು ಬಟಾಟಿಗೆ ಹಾಕಿ ಎಲ್ಲ ಕಲ್ಸಿ. ಹೌದು, ಅದನ್ನ ಮತ್ತೆ ಪರೋಟ ಮಾಡ್ತಾರೆ. ಇದು ಒಳ್ಳೇದಾಗ್ತದೆ, ಟೇಸ್ಟ್ ಸಹ ಬರ್ತದೆ. ನಾನು ಮೊದಲಿಂದ ಇದೊಂದು ಕೆಂಪು ಫ್ರೈ. ಮತ್ತೆ ಇದು ಬೇಗ ಹಾಳು ಸಾಗುದಿಲ್ಲ ಅಲ್ಲ. ಇದಕ್ಕೆ ಇನ್ನು ಒಂದೊಂದೆಲ್ಲ ಸಾಮಾನು ಹಾಕಿ ಬಟಾಟೆ ಹಾಕಿ ಬಿಟ್ಟರೆ ಎಲ್ಲ ಹಾಕ್ತೀವಿ. ಚೂರು ಆಯ್ತು, ಫ್ರೈ ಆಯ್ತು. ಮೊನ್ನೆ ನಮ್ಗೆ ಒಬ್ರು ಸಬ್ಸ್ಕ್ರೈಬರ್ ಸಿಕ್ಕಿದ್ರಲ್ಲ, ತುಂಬಾ ಖುಷಿ ಆಯ್ತು ನಮ್ಗೆ. ಅವರು ನಮ್ಮನ್ನು ಹುಡುಕಿ ಬಂದು ಮಾತಾಡಿದ್ರು. ಒಬ್ರಲ್ಲ, 3 ಜನ ಬಂದಿದ್ದಾರೆ. ಹೌದಾ? 3 ಜನ ಬಂದು ಕೇಳಿ ಹೋದ್ರು, ನೀವು ಒಟ್ಟಿಲಿ ಮಾಡುದು ಬಾರಿ ಶೋಕ ಆಗಿತ್ತು, ಹಾಗೆ ನಮ್ಗೆ ಖುಷಿ ಆಯ್ತು. ಮಾಡಿ ಅಂತ ಹೇಳಿ. ಹೌದೌದು, ಅದಕ್ಕೆ ನಮ್ಗೆ ಸಹ ಖುಷಿ ಆಯ್ತು. ಮತ್ತೆ ಈಗ ಆಯ್ತಾ, ಇದು ಟೊಮಾಟೋನ ಇದನ್ನ ನೀರು ಹಿಂಡಿ ಹೀಗೆ ಒಂದು ನಿಮಿಷ. ಈ ಪ್ಯೂರಿ ಮಾತ್ರ ಹಾಕ್ಬೇಕು, ಇದರದ್ದು ಕಡಿಬಾರ್ದು. ಅಲ್ಲಿ ಅದು ಟೇಸ್ಟಿ ತಕ್ಕ ಇಷ್ಟೇ. ಒಳಗೆದು ನೀರು, ಒಳಗಿದ ನೀರು ಮಾತ್ರ ಹಿಂಡ್ಬೇಕು. ಒಳ್ಳೆ ಫಸ್ಟ್ ತಿಕ್ಕಿ ಇಟ್ಕೊಳ್ಬೇಕಾ, ಹೀಗೆ ಮಾಡಿ ಮತ್ತೆ ಅದರ ನೀರು ಹಾಕ್ಬೇಕು. ಹೀಗೆ ಪ್ಯೂರಿ ಮಾಡಿ ಹಾಕಿದ್ರೆ ನೀರು ಆಗ್ತದೆ, ಆಗುವುದಿಲ್ಲ ಮತ್ತೆ ಕಡೆ. ಹೀಗೆ ಇಲ್ಲಾದ್ರೆ ಲಿಂಬು ಸಹ ಹಾಕ್ಬೇಕು. ಲಿಂಬು ಇದು ಸ್ವಲ್ಪ ಟೇಸ್ಟ್ ಜಾಸ್ತಿ. ಮತ್ತೆ ಇದು ವೇಸ್ಟ್ ಆಗುದಿಲ್ಲ, ಬೇರೆ ಪದಾರ್ಥಕ್ಕೆ ಹಾಕ್ತಿರಲ್ಲ. ಅದೆಷ್ಟು ಚೂರು ರುಚಿಗೆ ತಕ್ಕ ಬೆಲ್ಲ ಚೂರು ಕಾಂಪಿಟೇಷನ್. ಅದು ನೀವು ಮಾಡಿ ನೋಡಿ, ಎಲ್ಲ ಗೊತ್ತಾಗ್ತದೆ ಅದು ಹೇಗೆ ಅಂತ, ಅದ್ರ ರುಚಿ ಹೇಗೆ ಅಂತ. ಒಂದು ಸ್ವಲ್ಪ ಓಮ ಅಂದ್ರೆ ಬಟಾಟೆ ಹಾಕಿ ಸ್ವಲ್ಪ. ಬಟಾಟೆ ಹಾಕಿದ್ರೆ ಮೊದಲೇ ಹಾಕ್ತಾರೆ ಅದರಲ್ಲಿ ಪರಿಮಳ. ಅಲ್ಲ, ಬಟಾಟೆ ಹಾಕುದ್ರಿಂದ ಸ್ವಲ್ಪ ಓಮ ಹಾಕಿದ್ರೆ ಒಳ್ಳೆ. ಒಂದು ಸ್ವಲ್ಪ ಅರಿಶಿನ, ನಾನೇ ಹೆಚ್ಚು ಹಾಕುದಿಲ್ಲ, ಚೂರು ಮಾತ್ರ. ಮತ್ತೆ ಒಂದು ಚಿಟಿಕೆ ಇಂಗು. ಹೆಚ್ಚು ಬೇಡ, ಒಳ್ಳೇದಲ್ಲ ಮಕ್ಕಳಿಗೆಲ್ಲ. ಒಂದು ಚಿಟಿಕೆ ಇಂಗು. ಸೊ ಇಷ್ಟೆಲ್ಲ ಹಾಕಿ ಫ್ರೈ ಮಾಡಿ. ಒಂದು ಚಿಟಿಕೆ ಗರಂ ಮಸಾಲ ಹಾಕ್ತೀರಾ? ಒಂದು ಚಿಟಿಕೆ. ಇದು ಮನೆಯಲ್ಲಿ ಮಾಡಿದ್ದು ಗರಂ ಮಸಾಲ. ನಾವು ಮನೆಯಲ್ಲಿ ಮಾಡೋದು ಅಷ್ಟೇ, ಮತ್ತೇನಿಲ್ಲ. ಇನ್ನು ಬಟಾಟೆ ಹಾಕಿ ಮತ್ತೆ ಲಾಸ್ಟಿಗೆ ಕೊತ್ತಂಬರಿ ಸಾಕು.
ಎಷ್ಟು ಒಳ್ಳೆ ಆಯ್ತು ನೋಡಿ ಮಸಾಲೆ ಕೆಂಪು ಕೆಂಪು. ಇನ್ನೊಂಚೂರು ಕಡೆಗೆ ಮುಚ್ಚಿ ಪುಡಿ ಕೊಡು. ಈಗ ನೀವು ಬಟಾಟೆ ಹಾಕ್ತೀರಾ? ಬಟಾಟೆ ಬಟಾಟ ಕೊತ್ತಂಬರಿ ಸೊಪ್ಪು ಮುಂಚೆ ಪುಡಿ ಕೊಡು. ಅದಕ್ಕಿಂತ ಮೊದಲು ಸ್ವಲ್ಪ ಒಂದ್ಶಿಲಿಗೆ ತೆಗ್ದಿಡುವಲ್ಲ. ತೆಗುವ ಒಂಚೂರು ಮುಂಚೆ ಪುಡಿ ಒಂಚೂರು ಹಾಕಿ ತೆಗುವ. ಅಲ್ಲ ಹಸಿಮೆಣಸು ಹಾಕಿದ್ದೀರಲ್ಲ, ಖಾರ ಸಾಕು ಸಾಕು. ಒಳ್ಳೆ ಮಾಡಿ ಮಿಕ್ಸ್ ಮಾಡ್ಬೇಕಲ್ಲ? ಒಳ್ಳೆ ಮಿಕ್ಸ್ ಹಾಕಿಲ್ಲ. ಉಪ್ಪು ಕಮ್ಮಿ ಆದ್ರೆ ಹಾಕ್ಬೋದು. ಸರಿ ಉಂಟಾ? ಸರಿ ಉಂಟು. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ವಂಶೀಲ್. ಹಾಯ್ ಪನ್ಲೆ ಮೂಲು. ಗುಡ್ ಮಾರ್ನಿಂಗ್ ಪನ್ಲೆ. ಗುಡ್ ಮಾರ್ನಿಂಗ್ ಪನ್ಲೆ. ಕೇನು ಜಿ ಮಗ ಕೊಂಚ ದೇವಡ. ಹಾ ದೀಲೆ ಆಯ್ಗ ಬೊಕ ಖಾರ ಅಂಡ. ಯಾವ. ಸೊ ಈಗ ನೀವು ಮೆಣಸಿನ ಹುಡಿ ಹಾಕ್ತೀರಾ ಸ್ವಲ್ಪ? ಈಗ ಕೆಂಪು ಮೆಣಸು ಪುಡಿ ಅಂದೇಳಿ ನಾವು ಮನೇಲೆ ಮಾಡತ್ತದ. ಅದೊಂದು ಅರ್ಧ ಅಷ್ಟೇ. ಅಂದ್ರೆ ದೊಡ್ಡವರಿಗೆ ಒಂಚೂರು ಖಾರ ಬೇಕಲ್ಲ. ಹೌದು, ಖಾರ ಇದ್ರೆ ಅದು ಒಳ್ಳೇದು. ಇದೊಂದು ಭಾರಿ ಪರಿಮಳ ಉಂಟು. ಸಾಕು. ಇದು ನೋಡಿ ನಾವು ಮಾಡಿದ ಮೆಣಸಿನ ಪುಡಿ ಹೇಗೆ ಉಂಟಲ್ಲ ನೋಡಿ. ಹೌದೌದು. ಇದರ ಪರಿಮಳ ನಾನು ಟ್ರೈನಲ್ಲಿ ತರುವಾಗ ಇದರದ್ದು ಇಡೀ ಟ್ರೈನ್ ನಾನು ಕೂತಲ್ಲಿ ಎಲ್ಲ ಪರಿಮಳ ಮೆಣಸಿಂದೇ ಪುಡಿ. ಅಷ್ಟು ಒಳ್ಳೆ ಆಗ್ತದೆ. ಏನಾ ಐಸ್ ಕ್ರೀಮ್ ತಿಂದು ಈಗ ತೆಮ್ಮ ಬರ್ತಾ ಉಂಟಲ್ಲ? ಹೆಂಗ ಕೊಡ್ತಿದ್ದಿ ಪೂರ ತಿಂದ? ಕಳ್ಳ ದಯ ಕೊಡ್ತು ಜೈ ದೊಡ್ಡಾಗ. हेलो हाय बोल बोल. हेलो हाय मेरा दोड्डा आया बोल 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 ना. हाँ क्या कर रहा है? तेरे को परोठा बना रहा है? ಇರೆಗೆ ಇಷ್ಟನೇ ಬಾಬಾ ಪರೋಟ? ಬೊಕ್ಕದಾದ ಬೋಡು. ಐಸ್ ಕ್ರೀಮ್ ಇಷ್ಟನಾ? ಇಷ್ಟನಾ? ಚಾಕ್ಲೇಟ್ ಇಷ್ಟನಾ? ಒಂಜಿ ಪಲ್ಟಿ ಪಾಡು ಹಿಂಚೆ ಮಲ್ತದ. ನಿಕ್ಕೋ ಇಷ್ಟ? ಒಂಜಿ ಪಲ್ಟಿ ಪಾಡು ಹೆಂಗ ಪೂರ ಇಷ್ಟ ಅಂದ. ನಿಕ್ಕೋ ಇಷ್ಟ? ನಿಂಗೆ ಎಂತ ಬೇಕು? ನಿಂಗೆ ದೋಸೆ ಇಷ್ಟವಾ? ದೋಸೆ ಇಷ್ಟ. ಅದಕ್ಕೆ ಕಾವಲಿ ಬೆಲ್ಲನ ಅಂಡೆ ನೋಡಿ ಆಯ್ತು. ಈಗ ಅದು ತಣ್ಣಗಾಗ್ಲಿಕ್ಕೆ ಬಿಡ್ಬೇಕಲ್ಲ? ಇವತ್ತು ತೆಗ್ದಿಡುವ. ಎಷ್ಟು ಒಳ್ಳೆ ಮಸಾಲೆ ಆಯ್ತು ನೋಡಿ. ತೋರಿಸಿ. ಇದನ್ನ ಹಾಗೆ ಸಹ ಪೂರಿ ಚಪಾತಿ ಎಲ್ಲ ತಿನ್ಬೋದು. ಬ್ರೆಡ್ಡಿಗೆ ಸಹ ಹಾಕ್ಬೋದು. ಬ್ರೆಡ್ಡಿಗೆ ಸಹ ಹಾಕಿ ಸ್ಯಾಂಡ್ವಿಚ್ ಅಂದ್ರೆ ಅಷ್ಟು ಲಾಯ್ಕ್ ಮಸಾಲೆ ಹಾಕಿತಲ್ಲ ಒಳ್ಳೇದಾಗ್ತದೆ. ಗೊತ್ತಾಯ್ತಾ? ನೀವು ಮಾಡಿ. ನಮ್ಗೆ ಎಂತ ಸಬ್ಸ್ಕ್ರೈಬ್ ಮಾಡಿ. ನಮ್ಗೆ ಸಬ್ಸ್ಕ್ರೈಬ್ ಮಾಡಿ. ನನ್ಗೆ ಅಲ್ಲ, ಸೊಸೆಗೆ. ಅದು ನಮ್ದೇ. ನಾನು ಮಾಡಿ ಕೊಡ್ತ ಅಷ್ಟೇ. ಸೊ ಈಗ ಇನ್ನು ಅದು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡ್ಬೇಕು. ಮತ್ತೆ ನಾವು ಗ್ಯಾಸ್ ಆಫ್ ಮಾಡಿದೆ. ಚಪಾತಿ ಹಿಟ್ಟು ಲಾಟ್ಬೇಕಲ್ಲ? ಚಪಾತಿ ಹಿಟ್ಟು ಮಾಡಿ ಇಟ್ಟಿತ್ತಲ್ಲ ನೋಡಿದ್ರೆ. ಅದು ನೋಡಿ ಆಯ್ತು. ಸೊ ಈಗ ನಾವೀಗ ಸ್ವಲ್ಪ ತಣ್ಣಗಾದ್ಮೇಲೆ ಸಿಗ್ತೇವೆ. ಈಗ ನೋಡಿ ನನ್ನ ಮೊಮ್ಮಗ ಕಷಾಯ ಕುಡಿತಾ ಇದ್ದಾನೆ. ಎಷ್ಟು ಹುಷಾರಂತ. ಪುದೀನದ ಕಷಾಯ. ಕುಡಿ. ಇದು ಅವನಿಗೆ ಶೀತ ಎಲ್ಲ ಆದಿದ್ರೆ ಒಳ್ಳೇದು. ರೆಡಿ ಕುಡಿಯ ನೋಡುವ. ದೇಕೋ ಹೇಗುಂಟು? ಸೂಪರ್. ಎಂಚುಂಡು? ಸೂಪರ್ ಉಂಡೆ. ಏನ್ ಮಾಡಿದಂದ ಪಂಡೆ? ಅಡ್ಡ ಮಾಡದಂದ ಹೇಳ. ಹೌದಾ? ಇಲ್ವಾ? ನೀನು ಮಾಡದ್ದು ಒಳ್ಳೇದಾಯ್ತಾ? ಸೊ ನಾವೀಗ ಚಪಾತಿಗೆ ರೆಡಿ ಮಾಡುವಲ್ಲ, ಪರೋಟಕ್ಕೆ.
ಅಂತಂದು ಈ ಮಲ್ಪುವನ ಪರೋಟ ಮಲ್ಪುವನ ಇದಾದ ಮಲ್ಪುವ ಕಾಪುಜಿ ತಟ್ಟುವ ಏರೆ ತಟ್ಟುವೇರು ನೀ ನಾನು ದೊಡ್ಡ ತಟ್ಟು ಜೇರು ತೊಟ್ಟರ ಆಪುಜಿ ಮಗನೆ ತೊಟ್ಟದ ಎಂಚ ಮಲ್ಪುನಿ ಯಾನ ಅವ ಬಟ್ಟೆ ತೆಗಿದ ಮಗ ನುಂಗುದು ಪನ ನೀವೆಲ್ಲ ಮನೆಯಲ್ಲಿ ಆಲೂ ಪರೋಟ ಮಾಡಿ ತಿನ್ನಿ ಪನ ನೀವೆಲ್ಲ ಕಾಗಾಯತ ಸೋರಾತ ಅಂದೆ ಬೊಕ್ಕ ಎದ್ದು ಎದ್ದು ದೊಡ್ಡ ಹಿಡಿಬೇಕಾ ನಿನ್ಗೆ ಹೌದಾ ಇವತ್ತು ಸ್ಕೂಲ್ ಉಂಟು ಪದ್ಮ ಟೀಚರ್ ಒಂದ ಎಲ್ಲಂಜಿ ಸ್ಪೋರ್ಟ್ಸ್ ಉಂಡು ನನ್ನ ಸ್ಪೋರ್ಟ್ಸ್ ಡೇಗೆ ಬನ್ನಿ ಪೂರೇರೆಗ್ಲ ಪನೆ ಎನ್ನ ಪೋರ್ಟ್ಸ್ ಎಲ್ಲರೂ ಬನ್ನಿ ಎಲ್ಲರೂ ಬನ್ನಿ ಈರ್ದಾದ ಮಲ್ಪುವರ ಸ್ಪೋರ್ಟ್ಸ್ ಇಡು ಬೊಕ್ಕ ರನ್ನಿಂಗ್ ರೇಸ್ ಏರ್ ಫಸ್ಟ್ ಬರ್ಪುನ್ ರನ್ನಿಂಗ್ ರೇಸ್ ಇಡು ಅಂದ ಬೊಕ್ಕ ಸೆಕೆಂಡ್ ಏರ್ ಬಾಕಿ ಜೋಕುಲು ಬೊಕ್ಕ ಅನವ್ ಸೆಕೆಂಡಾ ಈರ್ ಫಸ್ಟಾ ಎಲ್ಲಂಜಿ ಫಸ್ಟ್ ಬರ್ಪಾರೆ ಫಸ್ಟ್ ಆಪರ್ ಆಯ್ ಸೆಕೆಂಡ್ ಆಪೇನಾ ಬಲ ನಾವು ಐತ ದೊಡ್ಡ ನನ್ನ ದೊಡ್ಡ ಬಿಡು ಆಲೂ ಪರೋಟ ಮಲ್ಪಾರೆ ಈಗ ಮಾಡ್ಲಿಕ್ಕೆ ಶುರು ಮಾಡ್ತೆ ಗ್ಯಾಸ್ ಕೊತ್ತಾ ಜಿಜ್ಜಿ ಈಗ ನಾನು ಇದು ವಾಟಿ ಮಾಡಿದ್ದೆ ಕಟೋರಿ ಟೈಪ್ ಅಲ್ಲಿ ಮಾಡಿದ್ದೀರಾ ಬಾರ್ದಿದ್ರ ಲಾಟಿ ಚಪಾತಿ ಲಕ್ಕ ಲಾಟಿ ಅದ್ರೊಳಗೂ ಹಾಕ್ಬಹುದು ಇದು ಹೀಗೆ ಮಾಡಿದೆ ಇದು ಮೋದಕೆಲ್ಲ ಮಾಡಿ ಅಭ್ಯಾಸ ಇತ್ತಲ್ಲ ಸೊ ಅದರ ಒಳಗೆ ಈಗ ಆಲೂ ಪರಾಟದ್ದು ಮಸಾಲ ಹಾಕಬೇಕು ಸ್ವಲ್ಪ ಹಾಕ್ಬೇಕಲ್ಲ ಇದ್ರೊಳಗೆ ಮತ್ತೆ ಅದನ್ನು ಫೋಲ್ಡ್ ಮಾಡಬೇಕು ಒಳ್ಳೆ ಮಾಡಿ ಹೀಗೆ ಮಾಡಿದ್ರೆ ಆಗ್ತಾ ಹೀಗೆ ಇದನ್ನು ಹೀಗೆ ಫೋಲ್ಡ್ ಸ್ವಲ್ಪ ಲಾಟುವಾಗ ಸ್ವಲ್ಪ ಜಾಗ್ರತೆಯಿಂದ ಹೊರಗೆ ಬರ್ತಲ್ಲ ಸಾಫ್ಟ್ ಆಗಿ ಲಾಟಬೇಕು ಒತ್ತು ಬರಲಿ ಆಯ್ತಾ ದಪ್ಪನೇ ಇರ್ಬೇಕಾಗ್ತದೆ ತೆಲು ಮಾಡೋಕೆ ಆಗ್ತಲ್ಲ ಎಷ್ಟು ಮಸಾಲೆ ಇತ್ತದ್ರಲ್ಲಿ ತೋರುತ್ತಲ್ಲ ಎಲ್ಲ ನೋಡಿ ಸರಿ ಆಯ್ತು ಈಗ ಮೊದಲೊಂದು ಮಾಡಿ ತವಾಗೆ ಹಾಕಿದ್ದಾರೆ ನೋಡಿ ಈಗ ಅದಕ್ಕೆ ನಾವು ಬಟರ್ ಹಾಕ್ತಾ ಇದ್ದೇವೆ ನೀವು ಬೇಕಾದ್ರೆ ತುಪ್ಪ ಹಾಕ್ಬೋದು ಎಣ್ಣೆ ಬಟರ್ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಬರ್ತದೆ ಬಟರ್ ಮೇನ್ ಅದು ಬೇಕಾಗಿದೆ ಬಟರ್ ಬಟರ್ ಹಾಕಿ ಒಂದು ಸೈಡ್ ಟರ್ನ್ ಮಾಡಬೇಕು ನೋಡಿ ಎಷ್ಟು ಒಳ್ಳೆ ಬರ್ತದೆ ನೋಡಿ ಈಗ ಈ ಸೈಡ್ ಸಹ ಬಟರ್ ಹಾಕಬೇಕು ಇದು ತಿನ್ಲಿಕ್ಕೆ ಟೇಸ್ಟ್ ಆಗ್ತದೆ ಎರಡು ತಿಂದ್ರೆ ಸಾಕಾಗ್ತದೆ ಸಾಸ್ ಹಾಕಿ ಎಲ್ಲ ತಿಂತಾರೆ ಅದು ಬೇಕಂತೇಳಿ ನೋಡಿ ಮೊದಲು ಎರಡು ಮಾಡಿ ಇಟ್ಟಿದ್ದೇವೆ ಅಂದ್ರೆ ಬೆಳಿಗ್ಗೆ ಎಲ್ಲ ಹೊರಡ್ಲಿಕ್ಕೆ ಗಡಿಬಿಡಿ ಆಗ್ತದಲ್ಲ ಬೇಗ ಬೇಗ ಮಾಡುದು
ನೋಡಿ ಎಷ್ಟು ಒಳ್ಳೆ ಆಯ್ತು ನೋಡಿ, ಈ ರೀತಿ ಬರಬೇಕು. ಆಲೂ ಪರೋಟ ರೆಡಿ. ನೋಡಿ ಎಷ್ಟು ಒಳ್ಳೆ ಬಂದಿದೆ. ಎಷ್ಟು ಸಾಫ್ಟ್, ಹಲ್ಲಿಲ್ಲದಿದ್ದವರಿಗೆ ಸಹ ಅಗ್ಗಿಯೋ ಕೆಲಸವೇ ಇಲ್ಲ, 5 ತಿಂದು ಬಿಡ್ಬೋದು. ಈ ರೀತಿ ನೀವು ಮನೆಯಲ್ಲಿ ಇದು ಆಲೂ ಪರಾಟ ಮಾಡಿ, ಅಂದ್ರೆ ನೋಡಿ ಮಸಾಲೆ ಹೇಗೆ ನಾವು ಬೇರೆ ರೀತಿ ಮಾಡಿದ್ವಲ್ಲ, ಅದು ಟೇಸ್ಟ್ ಜಾಸ್ತಿ ಬರ್ತದೆ. ಹಾಗೆ ಇದಕ್ಕೆ ಬಟರ್ ಎಲ್ಲ ಹಾಕಿದ್ದಾರೆ, ಸೊ ಒಳ್ಳೇದಾಗ್ತದೆ ತಿನ್ಲಿಕ್ಕೆ. ಸೊ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ. ಸ್ವಲ್ಪ ಮಾಡ್ಲಿಕ್ಕೆ ಸ್ವಲ್ಪ ಇದಾಗ್ತದೆ, ಎಲ್ಲ ತಯಾರಿ ಮಾಡುವಾಗ ಮಸ್ತ್ ಟೈಮ್ ತಾಗ್ತದೆ. ಆದ್ರೆ ಮಾಡಿ ಇಟ್ಟು ಒಂದ್ಸರಿ ತಿಂದ್ಬಿಟ್ರೆ ಮಸಾಲೆ ಉಳಿದ್ರೆ ಫ್ರಿಜ್ ಅಲ್ಲಿ ಇಟ್ಟು ಮತ್ತೆ ನೀನು ಸಾಯಂಕಾಲ ಮಕ್ಕಳು ಶಾಲೆಯಿಂದ ಬಂದ ಮಕ್ಕಳಿಗೆ ಮಾಡಿ ಕೊಡ್ಬೋದು, ಅಷ್ಟು ರುಚಿ ಇರ್ತದೆ. ಕೆಚಪ್ ಒಟ್ಟಿಗೆ ಸಹ ತಿನ್ಬೋದು, ಹಾಗೆ ತಿನ್ಬೋದು. ಕೆಚಪ್ ಒಟ್ಟಿಗೆ ಸಹ ತಿಂದ್ರೆ ಒಳ್ಳೇದಾಗ್ತದೆ. ಸೊ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಮುಂದೆ ಏನೇನ ಮಾಡ್ಲಿಕ್ಕಿದೆ ಎಲ್ಲ ಮಾಡಿ ನಿಮಗೆ ತೋರಿಸ್ತೇವೆ. ಥ್ಯಾಂಕ್ ಯು. ಬಾಯ್.